ಬಂದಿದ್ರೂ ಕೂಡ ಪಾಕಿಸ್ತಾನ ಇನ್ನೂ ಕೂಡ ಬುದ್ಧಿ ಕಲಿತಾ ಇಲ್ಲ. ತಾನೇ ಸರ್ವಸ್ವ, ತಾನೇ ದೊಡ್ಡವನು ಅಂತ ಹೇಳಿಕೊಂಡು ಪ್ರಪಂಚದ ಮುಂದೆ ನೆಲ ಕಚ್ತಾ ಇರುವಂಥ ದೇಶ ಯಾವುದು ಅಂತಂದರೆ, ಇಡೀ ಪ್ರಪಂಚವೇ ಹೇಳ್ತಾ ಇದೆ, ಜಗತ್ತೇ ಹೇಳ್ತಾ ಇದೆ, ಅದು ಪಾಕಿಸ್ತಾನ ಅಂತ. ಯಾಕಂದರೆ 6 ತಿಂಗಳಲ್ಲಿ 2ನೇ ಯುದ್ಧವನ್ನು ಸೋಲ್ತಾ ಇರೋದು ಪಾಕಿಸ್ತಾನ. ಈ ರಿಪೋರ್ಟ್ ನೋಡಿ. ಛೇ, ಪಾಕಿಸ್ತಾನಕ್ಕೆ ಎಂತಹ ದಯನೀಯ ಸ್ಥಿತಿಗೆ ಬಂದಿದೆ ನೋಡಿ. ಭಾರತ ಆಪರೇಷನ್ ಸಿಂಧೂರ ಮಾಡಿದಾಗ ಬಾಲ ಮುದ್ರಿಕೊಂಡು ಕೊಯ್ಯೋ ಮರ್ರು ಅಂತ ಓಡಿ ಹೋಗ್ತಿತ್ತು. ಚೀನಿ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ನಂಬಿದ್ದಕ್ಕೆ ಇರೋಬರೋ ನೆಲೆಗಳು ಕೂಡ ನಾಶವಾದವು. ಭಾರತದ ಹೊಡೆತವನ್ನು ತಾಳಲಾಗದೆ ಅಬ್ಬುಜಾನ್ ಅಮೆರಿಕ ಬಳಿ ಹೋಯಿತು. ಆಗ ಟ್ರಂಪ್ ಕಾಲ್ ಮಾಡಿದ್ರು ಕೂಡ ಮೋದಿ ಕ್ಯಾರೆ ಎನ್ನಲಿಲ್ಲ. ಕೊನೆಗೆ ಪಾಕಿಸ್ತಾನ ಭಾರತದ ಕಾಲು ಹಿಡಿದು ಯುದ್ಧವನ್ನು ನಿಲ್ಲಿಸಿತ್ತು. ಇದೀಗ ಅಫ್ಘಾನಿಸ್ತಾನವು ಕೂಡ ಪಾಕಿಸ್ತಾನವನ್ನು ಅಟ್ಟಾಡಿಸಿ ಹೊಡಿತಾ ಇದೆ. ತಾಲಿಬಾನಿಗಳ ಸಾಂಪ್ರದಾಯಿಕ ಯುದ್ಧದ ಸ್ಟೈಲ್ಗೆ ಪಾಕಿಸ್ತಾನ ಸೇನೆ ಅಂಗಾಲಾಗಿ ಹೋಗಿದೆ. ಇನ್ನು ಇದೇ ಕಾರಣಕ್ಕೆ ಶಹಬಾಜ್ ಶರೀಫ್ ಸರ್ಕಾರ ಸೌದಿ, ಕತಾರ್ ಮೊರೆ ಹೋಗಿದೆ. ದಯಮಾಡಿ ಅಫ್ಘಾನಿಸ್ತಾನಕ್ಕೆ ಬುದ್ಧಿವಾದ ಹೇಳಿ. ಸೌದಿ, ಕತಾರ್ ದೊರೆ ಕಾಲು ಹಿಡಿದ ಪಾಕಿಸ್ತಾನ ನಂಬ್ತಿರೋ ಬಿಡ್ತಿರೋ. ಪಾಕಿಸ್ತಾನ ಸೇನೆ ಅಫ್ಘಾನಿಸ್ತಾನದ ಮುಂದೆಯೂ ಮಂಡಿಯೂರಿದೆ. ಹೌದು, ಅಫ್ಘಾನಿಸ್ತಾನದ ಪಡೆಗಳು ಪಾಕಿಸ್ತಾನದ ಗಡಿ ಪೋಸ್ಟ್ಗಳನ್ನು ಚಿಂದಿ ಉಡಾಯಿಸಿವೆ. 20 ಪೋಸ್ಟ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿವೆ. ಮತ್ತೆ ಸೋತ ಪಾಕಿಸ್ತಾನ. 6 ತಿಂಗಳ ಅಂತರದಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಂದು ಸೋಲುಂಟಾಗಿದೆ. ಪಾಕಿಸ್ತಾನ ಸೇನೆ ಅಫ್ಘಾನಿಸ್ತಾನದ ಮುಂದೆಯೂ ಕೂಡ ಶರಣಾಗಿದೆ. ಗಡಿಯಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಸಂಘರ್ಷ ತಾರಕಕ್ಕೇರಿದ್ದು ತಾಲಿಬಾನಿಗಳ ಹೊಡೆತಕ್ಕೆ ಜಿನ್ನಾಲ್ಯಾಂಡ್ ಪಡೆ ಇದೀಗ ದಯನೀಯ ಸ್ಥಿತಿಗೆ ಬಂದಿದ್ದು ಅಂಗಲಾಚುವಂತಹ ಸ್ಥಿತಿಗೆ ತಲುಪಿದೆ. ಯುದ್ಧವನ್ನು ನಿಲ್ಲಿಸುವಂತೆ ಪಾಕ್ ಪ್ರಜೆಗಳು ಅಂಗಲಾಚ್ತಾ ಇದ್ದಾರೆ ಅಂತ ತಾಲಿಬಾನಿಗಳು ತಿಳಿಸಿದ್ದಾರೆ. ಇನ್ನು ಅಫ್ಘಾನಿಸ್ತಾನಕ್ಕೆ ಬುದ್ಧಿ ಹೇಳಿ ಅಂತ ಸೌದಿ ಅರೇಬಿಯಾ, ಕತಾರ್ಗೆ ಶಹಬಾಜ್ ಶರೀಫ್ ಅಂಗಲಾಚ್ತಾ ಇದ್ದಾರಂತೆ. ಪಾಕಿಸ್ತಾನದ ಶಕ್ತಿ ಎಂಥದ್ದು ಅನ್ನೋದು ಮತ್ತೆ ಜಗತ್ತಿಗೆ ಗೊತ್ತಾಗಿದೆ. ಅಫ್ಘಾನಿಸ್ತಾನವನ್ನು ಕೂಡ ಸೋಲಿಸಲಾಗದಂತಹ ದಯನೀಯ ಸ್ಥಿತಿಗೆ ಈ ದೇಶ ಬಂದಿದೆ. ಸೌದಿ, ಕತಾರ್ ಮಧ್ಯಪ್ರವೇಶ ಮಾಡದಿದ್ರೆ ತಾಲಿಬಾನ್ ಪಡೆಗಳು ಗೆದ್ದು ಬೀಗಿದ್ರು ಕೂಡ ಅಚ್ಚರಿಯೇನಿಲ್ಲ ನೋಡಿ. ಬಂದಿದ್ರು ಕೂಡ ಪಾಕಿಸ್ತಾನ ಇನ್ನೂ ಕೂಡ ಬುದ್ಧಿ ಕಲಿತಾ ಇಲ್ಲ. ತಾನೇ ಸರ್ವಸ್ವ, ತಾನೇ ದೊಡ್ಡವನು ಅಂತ ಹೇಳಿಕೊಂಡು ಪ್ರಪಂಚದ ಮುಂದೆ ನೆಲ ಕಚ್ತಾ ಇರುವಂಥ ದೇಶ ಯಾವುದು ಅಂತಂದರೆ, ಇಡೀ ಪ್ರಪಂಚವೇ ಹೇಳ್ತಾ ಇದೆ, ಜಗತ್ತೇ ಹೇಳ್ತಾ ಇದೆ, ಅದು ಪಾಕಿಸ್ತಾನ ಅಂತ. ಯಾಕಂದರೆ 6 ತಿಂಗಳಲ್ಲಿ 2ನೇ ಯುದ್ಧವನ್ನು ಸೋಲ್ತಾ ಇರೋದು ಪಾಕಿಸ್ತಾನ. ಈ ರಿಪೋರ್ಟ್ ನೋಡಿ. ಛೇ, ಪಾಕಿಸ್ತಾನಕ್ಕೆ ಎಂತಹ ದಯನೀಯ ಸ್ಥಿತಿಗೆ ಬಂದಿದೆ ನೋಡಿ. ಭಾರತ ಆಪರೇಷನ್ ಸಿಂಧೂರ ಮಾಡಿದಾಗ ಬಾಲ ಮುದ್ರಿಕೊಂಡು ಕೊಯ್ಯೋ ಮರ್ರು ಅಂತ ಓಡಿ ಹೋಗ್ತಿತ್ತು. ಚೀನಿ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ನಂಬಿದ್ದಕ್ಕೆ ಇರೋಬರೋ ನೆಲೆಗಳು ಕೂಡ ನಾಶವಾದವು. ಭಾರತದ ಹೊಡೆತವನ್ನು ತಾಳಲಾಗದೆ ಅಬ್ಬುಜಾನ್ ಅಮೆರಿಕ ಬಳಿ ಹೋಯಿತು. ಆಗ ಟ್ರಂಪ್ ಕಾಲ್ ಮಾಡಿದ್ರು ಕೂಡ ಮೋದಿ ಕ್ಯಾರೆ ಎನ್ನಲಿಲ್ಲ. ಕೊನೆಗೆ ಪಾಕಿಸ್ತಾನ ಭಾರತದ ಕಾಲು ಹಿಡಿದು ಯುದ್ಧವನ್ನು ನಿಲ್ಲಿಸಿತ್ತು. ಇದೀಗ ಅಫ್ಘಾನಿಸ್ತಾನವು ಕೂಡ ಪಾಕಿಸ್ತಾನವನ್ನು ಅಟ್ಟಾಡಿಸಿ ಹೊಡಿತಾ ಇದೆ. ತಾಲಿಬಾನಿಗಳ ಸಾಂಪ್ರದಾಯಿಕ ಯುದ್ಧದ ಸ್ಟೈಲ್ಗೆ ಪಾಕಿಸ್ತಾನ ಸೇನೆ ಅಂಗಾಲಾಗಿ ಹೋಗಿದೆ. ಇನ್ನು ಇದೇ ಕಾರಣಕ್ಕೆ ಶಹಬಾಜ್ ಶರೀಫ್ ಸರ್ಕಾರ ಸೌದಿ, ಕತಾರ್ ಮೊರೆ ಹೋಗಿದೆ. ದಯಮಾಡಿ ಅಫ್ಘಾನಿಸ್ತಾನಕ್ಕೆ ಬುದ್ಧಿವಾದ ಹೇಳಿ. ಸೌದಿ, ಕತಾರ್ ದೊರೆ ಕಾಲು ಹಿಡಿದ ಪಾಕಿಸ್ತಾನ ನಂಬ್ತಿರೋ ಬಿಡ್ತಿರೋ. ಪಾಕಿಸ್ತಾನ ಸೇನೆ ಅಫ್ಘಾನಿಸ್ತಾನದ ಮುಂದೆಯೂ ಮಂಡಿಯೂರಿದೆ. ಹೌದು, ಅಫ್ಘಾನಿಸ್ತಾನದ ಪಡೆಗಳು ಪಾಕಿಸ್ತಾನದ ಗಡಿ ಪೋಸ್ಟ್ಗಳನ್ನು ಚಿಂದಿ ಉಡಾಯಿಸಿವೆ. 20 ಪೋಸ್ಟ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿವೆ. ಮತ್ತೆ ಸೋತ ಪಾಕಿಸ್ತಾನ. 6 ತಿಂಗಳ ಅಂತರದಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಂದು ಸೋಲುಂಟಾಗಿದೆ. ಪಾಕಿಸ್ತಾನ ಸೇನೆ ಅಫ್ಘಾನಿಸ್ತಾನದ ಮುಂದೆಯೂ ಕೂಡ ಶರಣಾಗಿದೆ. ಗಡಿಯಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಸಂಘರ್ಷ ತಾರಕಕ್ಕೇರಿದ್ದು ತಾಲಿಬಾನಿಗಳ ಹೊಡೆತಕ್ಕೆ ಜಿನ್ನಾಲ್ಯಾಂಡ್ ಪಡೆ ಇದೀಗ ದಯನೀಯ ಸ್ಥಿತಿಗೆ ಬಂದಿದ್ದು ಅಂಗಲಾಚುವಂತಹ ಸ್ಥಿತಿಗೆ ತಲುಪಿದೆ. ಯುದ್ಧವನ್ನು ನಿಲ್ಲಿಸುವಂತೆ ಪಾಕ್ ಪ್ರಜೆಗಳು ಅಂಗಲಾಚ್ತಾ ಇದ್ದಾರೆ ಅಂತ ತಾಲಿಬಾನಿಗಳು ತಿಳಿಸಿದ್ದಾರೆ. ಇನ್ನು ಅಫ್ಘಾನಿಸ್ತಾನಕ್ಕೆ ಬುದ್ಧಿ ಹೇಳಿ ಅಂತ ಸೌದಿ ಅರೇಬಿಯಾ, ಕತಾರ್ಗೆ ಶಹಬಾಜ್ ಶರೀಫ್ ಅಂಗಲಾಚ್ತಾ ಇದ್ದಾರಂತೆ. ಪಾಕಿಸ್ತಾನದ ಶಕ್ತಿ ಎಂಥದ್ದು ಅನ್ನೋದು ಮತ್ತೆ ಜಗತ್ತಿಗೆ ಗೊತ್ತಾಗಿದೆ. ಅಫ್ಘಾನಿಸ್ತಾನವನ್ನು ಕೂಡ ಸೋಲಿಸಲಾಗದಂತಹ ದಯನೀಯ ಸ್ಥಿತಿಗೆ ಈ ದೇಶ ಬಂದಿದೆ. ಸೌದಿ, ಕತಾರ್ ಮಧ್ಯಪ್ರವೇಶ ಮಾಡದಿದ್ರೆ ತಾಲಿಬಾನ್ ಪಡೆಗಳು ಗೆದ್ದು ಬೀಗಿದ್ರು ಕೂಡ ಅಚ್ಚರಿಯೇನಿಲ್ಲ ನೋಡಿ.
ಬಂದಿದ್ರು ಕೂಡ ಪಾಕಿಸ್ತಾನ ಇನ್ನೂ ಕೂಡ ಬುದ್ಧಿ ಕಲಿತಾ ಇಲ್ಲ. ತಾನೇ ಸರ್ವಸ್ವ, ತಾನೇ ದೊಡ್ಡವನು ಅಂತ ಹೇಳಿಕೊಂಡು ಪ್ರಪಂಚದ ಮುಂದೆ ನೆಲ ಕಚ್ತಾ ಇರುವಂಥ ದೇಶ ಯಾವುದು ಅಂತಂದರೆ ಇಡೀ ಪ್ರಪಂಚವೇ ಹೇಳ್ತಾ ಇದೆ, ಜಗತ್ತೇ ಹೇಳ್ತಾ ಇದೆ, ಅದು ಪಾಕಿಸ್ತಾನ ಅಂತ. ಯಾಕಂದರೆ 6 ತಿಂಗಳಲ್ಲಿ 2ನೇ ಯುದ್ಧವನ್ನು ಸೋಲ್ತಾ ಇರೋದು ಪಾಕಿಸ್ತಾನ. ಈ ರಿಪೋರ್ಟ್ ನೋಡಿ. ಛೇ, ಪಾಕಿಸ್ತಾನಕ್ಕೆ ಎಂತಹ ದಯನೀಯ ಸ್ಥಿತಿಗೆ ಬಂದಿದೆ ನೋಡಿ. ಭಾರತ ಆಪರೇಷನ್ ಸಿಂಧೂರ ಮಾಡಿದಾಗ ಬಾಲ ಮುದ್ರಿಕೊಂಡು ಕೊಯ್ಯೋ ಮರ್ರು ಅಂತ ಓಡಿ ಹೋಗ್ತಿತ್ತು. ಚೀನಿ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ನಂಬಿದ್ದಕ್ಕೆ ಇರೋಬರೋ ನೆಲೆಗಳು ಕೂಡ ನಾಶವಾದವು. ಭಾರತದ ಹೊಡೆತವನ್ನು ತಾಳಲಾಗದೆ ಅಬ್ಬುಜಾನ್ ಅಮೆರಿಕ ಬಳಿ ಹೋಯಿತು. ಆಗ ಟ್ರಂಪ್ ಕಾಲ್ ಮಾಡಿದ್ರು ಕೂಡ ಮೋದಿ ಕ್ಯಾರೆ ಎನ್ನಲಿಲ್ಲ. ಕೊನೆಗೆ ಪಾಕಿಸ್ತಾನ ಭಾರತದ ಕಾಲು ಹಿಡಿದು ಯುದ್ಧವನ್ನು ನಿಲ್ಲಿಸಿತ್ತು. ಇದೀಗ ಅಫ್ಘಾನಿಸ್ತಾನವೂ ಕೂಡ ಪಾಕಿಸ್ತಾನವನ್ನ ಅಟ್ಟಾಡಿಸಿ ಹೊಡಿತಾ ಇದೆ. ತಾಲಿಬಾನಿಗಳ ಸಾಂಪ್ರದಾಯಿಕ ಯುದ್ಧದ ಸ್ಟೈಲ್ಗೆ ಪಾಕಿಸ್ತಾನ ಸೇನೆ ಕಂಗಾಲಾಗಿ ಹೋಗಿದೆ. ಇನ್ನು ಇದೇ ಕಾರಣಕ್ಕೆ ಶಹಬಾಜ್ ಶರೀಫ್ ಸರ್ಕಾರ ಸೌದಿ, ಕತಾರ್ ಮೊರೆ ಹೋಗಿದೆ. ದಯಮಾಡಿ ಅಫ್ಘಾನಿಸ್ತಾನಕ್ಕೆ ಬುದ್ಧಿವಾದ ಹೇಳಿ. ಸೌದಿ, ಕತಾರ್ ದೊರೆ ಕಾಲು ಹಿಡಿದ ಪಾಕಿಸ್ತಾನ ನಂಬ್ತಿರೋ ಬಿಡ್ತಿರೋ. ಪಾಕಿಸ್ತಾನ ಸೇನೆ ಅಫ್ಘಾನಿಸ್ತಾನದ ಮುಂದೆಯೂ ಮಂಡಿಯೂರಿದೆ. ಹೌದು, ಅಫ್ಘಾನಿಸ್ತಾನದ ಪಡೆಗಳು ಪಾಕಿಸ್ತಾನದ ಗಡಿ ಪೋಸ್ಟ್ಗಳನ್ನು ಚಿಂದಿ ಉಡಾಯಿಸಿವೆ. 20 ಪೋಸ್ಟ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿವೆ. ಮತ್ತೆ ಸೋತ ಪಾಕಿಸ್ತಾನ. 6 ತಿಂಗಳ ಅಂತರದಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಂದು ಸೋಲುಂಟಾಗಿದೆ. ಪಾಕಿಸ್ತಾನ ಸೇನೆ ಅಫ್ಘಾನಿಸ್ತಾನದ ಮುಂದೆಯೂ ಕೂಡ ಶರಣಾಗಿದೆ. ಗಡಿಯಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಸಂಘರ್ಷ ತಾರಕಕ್ಕೇರಿದ್ದು ತಾಲಿಬಾನಿಗಳ ಹೊಡೆತಕ್ಕೆ ಜಿನ್ನಾಲ್ಯಾಂಡ್ ಪಡೆ ಇದೀಗ ದಯನೀಯ ಸ್ಥಿತಿಗೆ ಬಂದಿದ್ದು ಅಂಗಲಾಚುವಂತಹ ಸ್ಥಿತಿಗೆ ತಲುಪಿದೆ. ಯುದ್ಧವನ್ನು ನಿಲ್ಲಿಸುವಂತೆ ಪಾಕ್ ಪ್ರಜೆಗಳು ಅಂಗಲಾಚ್ತಾ ಇದ್ದಾರೆ ಅಂತ ತಾಲಿಬಾನಿಗಳು ತಿಳಿಸಿದ್ದಾರೆ. ಇನ್ನು ಅಫ್ಘಾನಿಸ್ತಾನಕ್ಕೆ ಬುದ್ಧಿ ಹೇಳಿ ಅಂತ ಸೌದಿ ಅರೇಬಿಯಾ, ಕತಾರ್ಗೆ ಶಹಬಾಜ್ ಶರೀಫ್ ಅಂಗಲಾಚ್ತಾ ಇದ್ದಾರಂತೆ. ಪಾಕಿಸ್ತಾನದ ಶಕ್ತಿ ಎಂಥದ್ದು ಅನ್ನೋದು ಮತ್ತೆ ಜಗತ್ತಿಗೆ ಗೊತ್ತಾಗಿದೆ. ಅಫ್ಘಾನಿಸ್ತಾನವನ್ನು ಕೂಡ ಸೋಲಿಸಲಾಗದಂತಹ ದಯನೀಯ ಸ್ಥಿತಿಗೆ ಈ ದೇಶ ಬಂದಿದೆ. ಸೌದಿ, ಕತಾರ್ ಮಧ್ಯಪ್ರವೇಶ ಮಾಡದಿದ್ರೆ ತಾಲಿಬಾನ್ ಪಡೆಗಳು ಗೆದ್ದು ಬೀಗಿದ್ರು ಕೂಡ ಅಚ್ಚರಿಯೇನಿಲ್ಲ ನೋಡಿ. ಬಂದಿದ್ರು ಕೂಡ ಪಾಕಿಸ್ತಾನ ಇನ್ನೂ ಕೂಡ ಬುದ್ಧಿ ಕಲಿತಾ ಇಲ್ಲ. ತಾನೇ ಸರ್ವಸ್ವ, ತಾನೇ ದೊಡ್ಡವನು ಅಂತ ಹೇಳಿಕೊಂಡು ಪ್ರಪಂಚದ ಮುಂದೆ ನೆಲ ಕಚ್ತಾ ಇರುವಂಥ ದೇಶ ಯಾವುದು ಅಂತಂದರೆ ಇಡೀ ಪ್ರಪಂಚವೇ ಹೇಳ್ತಾ ಇದೆ, ಜಗತ್ತೇ ಹೇಳ್ತಾ ಇದೆ, ಅದು ಪಾಕಿಸ್ತಾನ ಅಂತ. ಯಾಕಂದರೆ 6 ತಿಂಗಳಲ್ಲಿ 2ನೇ ಯುದ್ಧವನ್ನು ಸೋಲ್ತಾ ಇರೋದು ಪಾಕಿಸ್ತಾನ. ಈ ರಿಪೋರ್ಟ್ ನೋಡಿ. ಛೇ, ಪಾಕಿಸ್ತಾನಕ್ಕೆ ಎಂತಹ ದಯನೀಯ ಸ್ಥಿತಿಗೆ ಬಂದಿದೆ ನೋಡಿ. ಭಾರತ ಆಪರೇಷನ್ ಸಿಂಧೂರ ಮಾಡಿದಾಗ ಬಾಲ ಮುದ್ರಿಕೊಂಡು ಕೊಯ್ಯೋ ಮರ್ರು ಅಂತ ಓಡಿ ಹೋಗ್ತಿತ್ತು. ಚೀನಿ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ನಂಬಿದ್ದಕ್ಕೆ ಇರೋಬರೋ ನೆಲೆಗಳು ಕೂಡ ನಾಶವಾದವು. ಭಾರತದ ಹೊಡೆತವನ್ನು ತಾಳಲಾಗದೆ ಅಬ್ಬುಜಾನ್ ಅಮೆರಿಕ ಬಳಿ ಹೋಯಿತು. ಆಗ ಟ್ರಂಪ್ ಕಾಲ್ ಮಾಡಿದ್ರು ಕೂಡ ಮೋದಿ ಕ್ಯಾರೆ ಎನ್ನಲಿಲ್ಲ. ಕೊನೆಗೆ ಪಾಕಿಸ್ತಾನ ಭಾರತದ ಕಾಲು ಹಿಡಿದು ಯುದ್ಧವನ್ನು ನಿಲ್ಲಿಸಿತ್ತು. ಇದೀಗ ಅಫ್ಘಾನಿಸ್ತಾನವೂ ಕೂಡ ಪಾಕಿಸ್ತಾನವನ್ನ ಅಟ್ಟಾಡಿಸಿ ಹೊಡಿತಾ ಇದೆ. ತಾಲಿಬಾನಿಗಳ ಸಾಂಪ್ರದಾಯಿಕ ಯುದ್ಧದ ಸ್ಟೈಲ್ಗೆ ಪಾಕಿಸ್ತಾನ ಸೇನೆ ಕಂಗಾಲಾಗಿ ಹೋಗಿದೆ. ಇನ್ನು ಇದೇ ಕಾರಣಕ್ಕೆ ಶಹಬಾಜ್ ಶರೀಫ್ ಸರ್ಕಾರ ಸೌದಿ, ಕತಾರ್ ಮೊರೆ ಹೋಗಿದೆ. ದಯಮಾಡಿ ಅಫ್ಘಾನಿಸ್ತಾನಕ್ಕೆ ಬುದ್ಧಿವಾದ ಹೇಳಿ. ಸೌದಿ, ಕತಾರ್ ದೊರೆ ಕಾಲು ಹಿಡಿದ ಪಾಕಿಸ್ತಾನ ನಂಬ್ತಿರೋ ಬಿಡ್ತಿರೋ. ಪಾಕಿಸ್ತಾನ ಸೇನೆ ಅಫ್ಘಾನಿಸ್ತಾನದ ಮುಂದೆಯೂ ಮಂಡಿಯೂರಿದೆ. ಹೌದು, ಅಫ್ಘಾನಿಸ್ತಾನದ ಪಡೆಗಳು ಪಾಕಿಸ್ತಾನದ ಗಡಿ ಪೋಸ್ಟ್ಗಳನ್ನು ಚಿಂದಿ ಉಡಾಯಿಸಿವೆ. 20 ಪೋಸ್ಟ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿವೆ. ಮತ್ತೆ ಸೋತ ಪಾಕಿಸ್ತಾನ. 6 ತಿಂಗಳ ಅಂತರದಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಂದು ಸೋಲುಂಟಾಗಿದೆ. ಪಾಕಿಸ್ತಾನ ಸೇನೆ ಅಫ್ಘಾನಿಸ್ತಾನದ ಮುಂದೆಯೂ ಕೂಡ ಶರಣಾಗಿದೆ. ಗಡಿಯಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಸಂಘರ್ಷ ತಾರಕಕ್ಕೇರಿದ್ದು ತಾಲಿಬಾನಿಗಳ ಹೊಡೆತಕ್ಕೆ ಜಿನ್ನಾಲ್ಯಾಂಡ್ ಪಡೆ ಇದೀಗ ದಯನೀಯ ಸ್ಥಿತಿಗೆ ಬಂದಿದ್ದು ಅಂಗಲಾಚುವಂತಹ ಸ್ಥಿತಿಗೆ ತಲುಪಿದೆ. ಯುದ್ಧವನ್ನು ನಿಲ್ಲಿಸುವಂತೆ ಪಾಕ್ ಪ್ರಜೆಗಳು ಅಂಗಲಾಚ್ತಾ ಇದ್ದಾರೆ ಅಂತ ತಾಲಿಬಾನಿಗಳು ತಿಳಿಸಿದ್ದಾರೆ. ಇನ್ನು ಅಫ್ಘಾನಿಸ್ತಾನಕ್ಕೆ ಬುದ್ಧಿ ಹೇಳಿ ಅಂತ ಸೌದಿ ಅರೇಬಿಯಾ, ಕತಾರ್ಗೆ ಶಹಬಾಜ್ ಶರೀಫ್ ಅಂಗಲಾಚ್ತಾ ಇದ್ದಾರಂತೆ. ಪಾಕಿಸ್ತಾನದ ಶಕ್ತಿ ಎಂಥದ್ದು ಅನ್ನೋದು ಮತ್ತೆ ಜಗತ್ತಿಗೆ ಗೊತ್ತಾಗಿದೆ. ಅಫ್ಘಾನಿಸ್ತಾನವನ್ನು ಕೂಡ ಸೋಲಿಸಲಾಗದಂತಹ ದಯನೀಯ ಸ್ಥಿತಿಗೆ ಈ ದೇಶ ಬಂದಿದೆ. ಸೌದಿ, ಕತಾರ್ ಮಧ್ಯಪ್ರವೇಶ ಮಾಡದಿದ್ರೆ ತಾಲಿಬಾನ್ ಪಡೆಗಳು ಗೆದ್ದು ಬೀಗಿದ್ರು ಕೂಡ ಅಚ್ಚರಿಯೇನಿಲ್ಲ ನೋಡಿ.